ರಾಜ್ಯದ ನಾಯಕತ್ವ ಬದಲಾವಣೆಯ ಫೈಟ್ಗೆ ಇವತ್ತು ಕ್ಲೈಮ್ಯಾಕ್ಸ್ ಬೀಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವತ್ತು ದೆಹಲಿಯಲ್ಲಿ ವರಿಷ್ಠರ ಸಭೆ ನಡೆಯುತ್ತೆ. ಬದಲಾವಣೆನ ಯಥಾಸ್ಥಿತಿನ ಸಿದ್ದರಾಮಯ್ಯ ಅವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರಾ ಅಥವಾ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ನೋಡ್ತಾರಾ? ಬದಲಾವಣೆಯೋ ಅಥವಾ ಯಥಾಸ್ಥಿತಿಯೋ ಎರಡೂ ಕೂಡ ಇವತ್ತು ನಿರ್ಧಾರ ಆಗುತ್ತೆ. ಸಿಎಂ ಹಾಗೂ ಡಿಸಿಎಂ ನಡುವಿನ ಹಗ್ಗಜಗ್ಗಾಟಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಬದಲಾವಣೆಗೆ ಗದ್ದಲಕ್ಕೆ ಗೊಂದಲಕ್ಕೆ ಇತಿಶ್ರೀ ಹಾಡುತ್ತಾ ಹೈಕಮಾಂಡ್ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಮಧ್ಯಾಹ್ನ ಸಭೆ ನಡೆಯುತ್ತೆ. ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕುರಿತಂತೆ ಮಹತ್ವದ ಚರ್ಚೆ ಆಗುತ್ತೆ. ಇಂದು ಅಂತಿಮ ಹಂತದ ನಿರ್ಧಾರಕ್ಕೆ ಕಾಂಗ್ರೆಸ್ನ ವರಿಷ್ಠರು ಬರ್ತಾರೆ. ನಂತರ ಸಿಎಂ ಹಾಗೂ ಡಿಸಿಎಂ ಇಬ್ಬರನ್ನು ಕರೆಸಿ ಹೈಕಮಾಂಡ್ ಚರ್ಚೆ ಮಾಡುತ್ತೆ. ಹೈಕಮಾಂಡ್ ತತ್ಕ್ಷಣ ತೀರ್ಮಾನವನ್ನು ತೆಗೆದುಕೊಳ್ಳಬಹುದಾಗಿತ್ತು, ಆದರೆ ಇಲ್ಲಿಯವರೆಗೂ ಕಾದು ನೋಡುವ ತಂತ್ರಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಕೆಲ ಜಟಿಲವಾಗಬಹುದಾದಂಥ ಸಮಸ್ಯೆಗಳನ್ನು ಹೈಕಮಾಂಡ್ ಗಮನಿಸ್ತಾ ಇದೆ. ಶೀಘ್ರವೇ ಸಿಎಂ ಹಾಗೂ ಡಿಸಿಎಂ ಹೈಕಮಾಂಡ್ ಇಬ್ಬರನ್ನು ಬುಲಾವ್ ಮಾಡುವಂಥ ಸಾಧ್ಯತೆ ಇದೆ. ಇಬ್ಬರಿಗೂ ಬುಲಾವ್ ನೀಡುವಂಥ ಸಾಧ್ಯತೆ ಇದೆ. ಹೈಕಮಾಂಡ್ ಬುಲಾವ್ಗೆ ಕಾದು ಕುಳಿತಿದ್ದಾರೆ ಇಬ್ಬರು ನಾಯಕರು. ದೆಹಲಿ ಕಡೆ ಮುಖ ಮಾಡಲು ತುದಿಗಾಲಲ್ಲಿ ಡಿ.ಕೆ. ಶಿವಕುಮಾರ್ ನಿಂತಿದ್ದಾರೆ. ಕರೆಯದೇ ಹೊರತು ನಾನು ಹೋಗೋದಿಲ್ಲ ಅಂತ ಹೇಳಿ ಸಿಎಂ ಕೂಡ ಹೇಳ್ತಾ ಇದ್ದಾರೆ. ಕರೆದ್ರೆ ಖಂಡಿತ ಹೋಗ್ತೇನೆ ಅಂತ ನಿನ್ನೆಯಷ್ಟೇ ಹೇಳಿದ್ರು. ಇವತ್ತು ಇಬ್ಬರಿಗೂ ಕೂಡ ಹೈಕಮಾಂಡ್ನಿಂದ ಬುಲಾವ್ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದೆಹಲಿ ಕಡೆ ಇವತ್ತು ಪ್ರಯಾಣವನ್ನು ಬೆಳೆಸ್ತಾರಾ ಸಿಎಂ ಮತ್ತು ಡಿಸಿಎಂ ಅನ್ನೋದು ಪ್ರಶ್ನೆ. ಈಗ ಸಿಎಂ ಹಾಗೂ ಡಿಸಿಎಂ ಪ್ರಯಾಣವನ್ನು ಬೆಳೆಸಿದ್ರೆ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ಮಾಡಿ ಒಂದು ಅಂತಿಮ ಹಂತದ ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಒಂದೊಂದು ದಿನವೂ ಕೂಡ ಮುಂದೂಡಿಕೆ ಆದರೆ ಕಾಂಗ್ರೆಸ್ನ ವಲಯದಲ್ಲಿ ಬಹಳ ದೊಡ್ಡ ಗೊಂದಲಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಆ ಗೊಂದಲಗಳನ್ನು ಹಾಗೆ ಮುಂದುವರಿಲಿಕ್ಕೆ ಹೈಕಮಾಂಡ್ ಅವಕಾಶ ಕೊಟ್ಟಂತಾಗುತ್ತೆ. ಎಲ್ಲ ಗೊಂದಲಗಳಿಗೆ ತೆರೆ ಎಳಿಬೇಕು ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರಾ ಅಥವಾ ಈಗಿರುವಂತೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ? ಕ್ಯಾಬಿನೆಟ್ ರಿಷಫಲ್ಗೆ ಮಾತ್ರ ಕ್ರಾಂತಿ ಎನ್ನುವ ಪದಕ್ಕೆ ಸರಿಸಮವಾಗಿ ನಿಲ್ಲುತ್ತಾ? ಕ್ರಾಂತಿ ಅಂದರೆ ಕೇವಲ ರಿಷಫಲ್ ಅನ್ನುವ ಮಟ್ಟಕ್ಕೆ ಯೋಚಿಸಬಹುದಾ? ಹೀಗೆ ನಡೀತಾ ಇದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಆಲ್ಮೋಸ್ಟ್ ಒಂದು ತಿಂಗಳಿಂದನೂ ಕೂಡ ಈ ವಿಚಾರ, ಪವರ್ ಶೇರಿಂಗ್ ವಿಚಾರ, ಕ್ಯಾಬಿನೆಟ್ ರಿಷಫಲ್ ವಿಚಾರ, ಹೈಕಮಾಂಡ್ನ ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕಕ್ಕೆ ಬಂದಿದ್ದರೂ ಕೂಡ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿಯನ್ನು ನೀಡಲಿಲ್ಲ. ಈಗ ನಿನ್ನೆಯೂ ಕೂಡ ಚರ್ಚೆ ನಡೆದಿತ್ತು, ಇವತ್ತು ಕೂಡ ಚರ್ಚೆ ಆಗುತ್ತೆ. ಇಬ್ಬರನ್ನು ಕರೆಸಿ ಕೂರಿಸಿ ಮಾತನಾಡಿ ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶವನ್ನು ಕೊಟ್ಟು ಇನ್ನೊಬ್ಬರನ್ನು ಸಮಾಧಾನ ಪಡಿಸುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಬೇಕಾಗಿದೆ. ಇದು ಇವರಿಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.